ಹಾಯ್ ಫ್ರೆಂಡ್ಸ್, SLM ಬೋರ್ವೆಲ್ಸ್ ನಂದಿ ವಿಲ್ಸ್ ಕಾಣಿಸ್ತಾ ಇದೆಯಾ? ನಂದಿ ಬೆಟ್ಟ ನೋಡಿ, ನಂದಿ ಬೆಟ್ಟ ಮೇಲೆ ಇದೆ. ಅಲ್ಲಿಂದ ಬಂದೆ, ಅಲ್ಲೇ ನಂದಿ ಬೆಟ್ಟ ಪಕ್ಕನೇ ನಮ್ಮದು ಇದು ನೋಡಿ, ಕಣಿವೆ ರೋಡು. ಕಣಿವೆ ನಂದಿ ರೋಡಲ್ಲಿ ಸ್ವಲ್ಪ ಒಳಗಡೆ ಹೋಗ್ಬೇಕು. ಹಳ ನೋಡಿ, ಇದೇ ರೋಡು. ನಮ್ಮ 6 ವೀಲ್ ಬೋರ್ ಗಾಡಿ ಪ್ಯಾಂಟ್ಗೆ ಹೋಗಿದೆ. ರಾತ್ರಿ ಬಂದರೆ ಅದು ಗಾಡಿ ಸ್ವಲ್ಪ ತ್ಯಾವ ಇದ್ದಿದ್ದಕ್ಕೆ ನೋಡಿ, ವಂಕೆ ಇದು ನೀರು ಬರೋದು ಸ್ವಲ್ಪ ನೀರು ಇದಾಗಿದ್ದಕ್ಕೆ ನೋಡಿ, ಎಲ್ಲ ಸಿಕ್ಕಾಕೊಂಡು ಕಲ್ಲೆಲ್ಲ ಹಾಕಿ ಗಾಡಿ ಎಲ್ಲ ಪ್ಯಾಂಟ್ ಸೆಟ್ ಮಾಡಿದೆ. ಕ್ಯಾಂಟ್ರಲ್ಲಿದೆ. ನೋಡಿ ತ್ಯಾವ. ಇನ್ನೂ ಮಳೆ ಇದಾಗಿದ್ರು ವಾರ ಮೇಲೆ ಆಯಿತು, ಅಲ್ಲಿಗೂ ತ್ಯಾವ ಇದೆ ನೋಡಿ. ಗಾಡಿ ಎಲ್ಲ ಸೆಟ್ ಆಯಿತು ಪ್ಯಾಂಟ್ಗೆ. ಸ್ವಲ್ಪ ಇಕ್ಕಟ್ಟು. ಆ ಕಡೆ ದೇವಸ್ಥಾನ ಇದೆ, ಆ ಕಡೆ ಹಳ್ಳ. ಅದು ಹಂಗೆ ಹಿಂಗೆ ಬಾಧೆ ಬಿದ್ದು ಪ್ಯಾಂಟಿಗೆ ಸೆಟ್ ಆಯ್ತು ನೋಡಿ. ಹಳ್ಳ ಅದು ಪ್ಯಾಂಟಿಗೆ ಸೆಟ್ ಆಯಿತು. ನಮ್ಮ 6 ವೀಲ್ ಗಾಡಿ ಇದು, 10 ವೀಲ್ ಅಲ್ಲ. ಮೊಬೈಲ್ ನಂಬರು ಕೇಶ್ವರ, ನಮ್ಮದು ವಿಲೇಜು. SLM ಬೋರ್ವೆಲ್ಸ್ ನೋಡಿ. ಪೈಪ್ ಲೈನು, ಮೋಟ್ರ್ ಹಂಗೆ ಇದೆ ಒಳಗಡೆ ಎಲ್ಲ ತೆಗಿಯೋಣ ಅಂತ ಬಂದಿದ್ದೀರಿ ಮೋಟ್ರ್ ಲೈನ್ಗೆ. ಮತ್ತು ಅಲ್ಲೇ ಮುಂದೆಗಡೆ ದೇವಸ್ಥಾನ ಐತಲ್ವ, ಮೋಟ್ರೆಲ್ಲ ಡೈ ಕ್ಯಾಚ್ ಮಾಡಿ ಹಂಗೆ ಮಡಗಿದ್ರಿ. ಏರ್ ಕೊಟ್ಟು ನೋಡೋಣ. ಮಣ್ಣಾಗ್ತಾಯಿದೆ ನಮ್ಮ ಹುಡುಗ. ಇನ್ನು ಮೋಟ್ರಿಗೆ ನೋಡಿ ದೇವಸ್ಥಾನ ವಿಘ್ನೇಶ್ವರ. ಗೊತ್ತಿಲ್ಲ ನಮಗೆ. ಗಾಡಿ ಕೆಳಗಡೆ ನೀರು ಹೋಗ್ಬಾರ್ದು, ಮಣ್ಣಾಗ್ತಾಯಿದ್ದಾರೆ ನೋಡಿ. ಎಲ್ಲ ಗಾಡಿ ಎಲ್ಲ ಸಿಕ್ಕಾಕಣೆ ಇದ್ದಿದ್ದು. ಮತ್ತು ಅವತ್ತು ಬೆಳಗ್ಗೆ ಬಂದೆ, ಕೇಬಲು ಮತ್ತು ಪೈಪ್ ಮಾತ್ರ ಬಂದಿದೆ, ಮೋಟ್ರ್ ಬಂದಿಲ್ಲ. ಮೋಟ್ರ್ ಲೆವೆಲ್ಗೆ ಪೈಪ್ ಸಮೇತ ಬಂದುಬಿಟ್ಟಿದ್ದೇವೆ. ಎಷ್ಟಿದೆಯೋ ಅವ್ರ ಪೈಪು ನೋಡಿ. ಕೇಬಲ್ ಎಲ್ಲ ನೀಟಾಗಿ ಬಂದಿದೆ, ಮೋಟ್ರೊಂದು ಬಂದಿಲ್ಲ. ಮೋಟ್ರೊಂದು ಬಂದಿಲ್ಲ ಅವ್ರಿಗೆ. ಅವರು ಪಾರ್ಟಿ ಇದ್ಕೊಂಡು ಒಳ್ಳೆ ಕೆಲಸ ಆಯಿತು, ಮೋಟ್ರ್ ಬರೆದಿದ್ರು ಪರವಾಗಿಲ್ಲ ಅಂತಂದರು ನೋಡಿ. ಪಾರ್ಟಿ ಇಲ್ಲೇ ಇದ್ದಾರೆ ಅವರು ನೋಡು. ಹುಡುಗರಿಗೆ ಬಾಟ ಕೊಡ್ತೀನಿ ಇರೋಣ ಅಂದ್ಬಿಟ್ಟು ಟಿಪ್ಸ್ ಕೊಡ್ತಾಯಿದ್ದಾರೆ ಅವರು. ಪಾರ್ಟಿ ನೋಡಿ, ಕಾಸು ಎಣಿಸ್ತಾ ಇದ್ದಾರೆ ನೋಡಿ. ಕೊಡೋಕೆ ಹೋದ್ರು ನಮ್ಮ ಹುಡುಗರಿಗೆ. ಮುಗೀತು. ಯಾವ್ದಾನ ಇದ್ರೆ